ಆಕಾಶವಾಣಿ ಮೈಸೂರು. ನಾಳೆ ಮೈಸೂರಿನಲ್ಲಿ ಆಯೋಜಿತವಾಗಿರುವ ನಾ ಕಸ್ತೂರಿ ಸಂಸ್ಮರಣೋತ್ಸವ ಕುರಿತು ಪೂರ್ವಭಾವಿಯಾಗಿ ನಾ ಕಸ್ತೂರಿಯವರ ಮೊಮ್ಮಗ ಹಾಗೂ ನಾ ಕಸ್ತೂರಿ ಹಾಸ್ಯ ರಸಿಕ ವೃಂದದ ಬಿಎಸ್ ರಾಜಾರಾಮ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಟಿವಿ ವಿದ್ಯಾಶಂಕರ್. ಆಕಾಶವಾಣಿ 90ರ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ತಿಂಗಳ 14ರಂದು ಅಂದರೆ ಆಗಸ್ಟ್ 14ರಂದು ಈ ಕಾರ್ಯಕ್ರಮ ನಡೀತಾ ಇದೆ. ನಾ ಕಸ್ತೂರಿ ಹಾಸ್ಯ ರಸಿಕ ವೃಂದ ಆಕಾಶವಾಣಿ ಮೈಸೂರಿನ ಸಹಯೋಗದೊಂದಿಗೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳನ್ನು ಕುರಿತು ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ BS ರಾಜಾರಾಮ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ನಾವು ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. BS ರಾಜಾರಾಮ್ ಅವರು ನಾ ಕಸ್ತೂರಿಯವರ ಮೊಮ್ಮಗ. ನಾ ಕಸ್ತೂರಿಯವರು ಆಕಾಶವಾಣಿ ಮೈಸೂರಿನ ಮೊದಲ ಸಹಾಯಕ ನಿರ್ದೇಶಕರು ಸಹ. ಇದೆಲ್ಲ ಒಂದು ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಒಡಗೂಡಿರುವಂಥದ್ದು. ಆಕಾಶವಾಣಿ ಮೈಸೂರು 90ರ ಸಂಭ್ರಮದಲ್ಲಿದೆ. ಇದೇ ಸಂದರ್ಭದಲ್ಲಿ ಸ್ಮರಣೋತ್ಸವ ನಡೀತಾ ಇರೋದು ಒಂದು ವಿಶೇಷ. ಆದ್ದರಿಂದ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಈ ಸ್ಮರಣೋತ್ಸವದಲ್ಲಿ ಏನೆಲ್ಲವನ್ನು ಹಮ್ಮಿಕೊಳ್ಳಲಾಗಿದೆ, ಯಾವ ಥರ ಕಾರ್ಯಕ್ರಮಗಳಿರುತ್ತೆ, ಜನಾಕರ್ಷಣೆ ಏನಿರುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ರಾಜಾರಾಮ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್, ಧನ್ಯವಾದಗಳು. ನಾ ಕಸ್ತೂರಿಯವರು ಅವರ ಬಾಲ್ಯ, ಅವರ ವಿದ್ಯಾಭ್ಯಾಸ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ. ಸರ್, ನಾ ಕಸ್ತೂರಿಯವರು ಇವತ್ತು ಇದ್ದಿದ್ರೆ ಅವ್ರಿಗೆ 128 ವರ್ಷ ಆಗ್ತಾ ಇತ್ತು. ಅವರು 1987ರಲ್ಲಿ ತನ್ನ 90ನೇ ವಯಸ್ಸಿನಲ್ಲಿ ತೀರ್ಕೊಂಡ್ರು. ಆ 90ಕ್ಕೂ ಆಕಾಶವಾಣಿ 90ರ ಸಂಭ್ರಮಕ್ಕೂ ಏನೋ ಸಂಬಂಧ ಇರ್ಬೋದು ಅಂತ ಅನ್ಸುತ್ತೆ, ಗೊತ್ತಿಲ್ಲ. ನಾ ಕಸ್ತೂರಿಯವರು ಜನ್ಮ ತಾಳಿದ್ದು ತಿರುಪುಣುತ್ತುರ ಅಂತ ಎರ್ನಾಕುಳಂ ಹತ್ತಿರ ಇರುವ ಒಂದು ಸಣ್ಣ ಗ್ರಾಮದಲ್ಲಿ 1897ನೇ ಇಸ್ವಿಯಲ್ಲಿ. ಅವರಿಗೆ ಚಿಕ್ಕ ವಯಸ್ಸಲ್ಲೇ 4 ವರ್ಷ ಇದ್ದಾಗಲೇ ಅವ್ರ ತಂದೆಯವರು ತೀರ್ಕೊಂಡ್ರಂತೆ. ಅವರ ಮನೆತನದವರೆಲ್ಲರೂ ಪೌರೋಹಿತ್ಯದಲ್ಲಿ ಇದ್ದರು. ಹಾಗಾಗಿ ಸ್ವಲ್ಪ ಬಡತನ ಮನೆಯಲ್ಲಿ ಇದ್ದಿದ್ದೆ. ನಮ್ಮ ತಾತ ಅವರು ಅವರ ತಾಯಿಗೆ ಒಬ್ಬನೇ ಮಗ. ಆದರೂ ಅವರ ತಾಯಿಯವರು ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಎಲ್ಲವನ್ನೂ ಮುಡುಪಾಗಿಟ್ಟು ಒಳ್ಳೊಳ್ಳೆ ಶಾಲೆಗಳಲ್ಲಿ ಓದಿಸಿ ತುಂಬ ಎನ್ಕರೇಜ್ ಮಾಡಿ ಅವರ ಒಂದು ಶ್ರೇಯೋಭಿವೃದ್ಧಿಗೆ ತುಂಬ ಮೂಲಭೂತವಾಗಿ ಕಾರಣರಾಗಿದ್ದರು. ಸುಮಾರು ವರ್ಷ ಅವರು ತಾತ ಅವ್ರ ಜೊತೆನೇ ಬಾಳಿದ್ರು. ಈಗ ನಾ ಕಸ್ತೂರಿ ಅವರ ಬದುಕನ್ನು ನಾವು 90 ವರ್ಷ ಅಂತ ನೋಡಿದಾಗ ಅದನ್ನು 3ಆಗಿ ವಿಂಗಡಿಸ್ಬೋದು ಅಂತ ಅನಿಸುತ್ತೆ. ಮೊದಲ 30 ವರ್ಷ ಅವರ ಕಲಿಕೆ, ಬಾಲ್ಯ, ಶಿಕ್ಷಣ. ಹಾಗಾದರೆ ಕೊನೆಯ 30 ವರ್ಷ ಅವರು ಆಧ್ಯಾತ್ಮದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ಬಿಟ್ಟಿದ್ರು ಪುಟ್ಟಪರ್ತಿಯಲ್ಲಿ. ನಡುವಿನ 30 ವರ್ಷ ನಮಗೆಲ್ಲರಿಗೂ ತುಂಬ 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 ಬೇಕಾದ ಒಂದು ಕಾಲಘಟ್ಟ ಅವರ ಜೀವನದಲ್ಲಿ. ಆವಾಗಲೇ ಅವರು ಮೈಸೂರಲ್ಲಿ ಬಂದು ಕನ್ನಡ ಕಲಿತು ಕನ್ನಡದಲ್ಲಿ ಸುಮಾರು ಕೆಲಸಗಳು ಮಾಡಿ ಕನ್ನಡದ ಹಾಸ್ಯಕ್ಕೆ ಒಂದು ಹೊಸ ರೂಪ ಕೊಟ್ಟು ಹಾಸ್ಯವನ್ನು ಎಲ್ಲರೂ ಆಸ್ವಾದಿಸೋ ಹಾಗೆ ಅವರ ಭಾಷಣಗಳಾಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಅಥವಾ ನಾಟಕಗಳು, ಕವನಗಳು, ಗಾದೆಗಳು, ಎಲ್ಲದಕ್ಕೂ ಮುಖ್ಯವಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಅನರ್ಥಕೋಶ ಅಂತ ಒಂದು ಸೃಷ್ಟಿ. ಅದು ಎಲ್ಲ ಪದಗಳಲ್ಲೂ ಎಲ್ಲ ವಾಕ್ಯಗಳಲ್ಲೂ ಪ್ರತಿಯೊಂದರಲ್ಲೂ ಹಾಸ್ಯವನ್ನು ಹೇಗೆ ತುರುಕಬಹುದು ಅಂತ ಕಾಣಿಸ್ಕೊಟ್ಟಿದೆ. ವಿಡಂಬನೆ ಬಹಳ ವಿಶೇಷವಾಗಿರ್ತಾ ಇತ್ತು. ಈ ಮಧ್ಯದ ನಡುವಿನ ಈ 30 ವರ್ಷ ಅಂತ ತಾವು ಏನು ಹೇಳ್ತಿದ್ರಿ, ವಿಶೇಷವಾಗಿ ನಾವು ಗಮನಿಸಿದ್ದು ಅಂತಂದರೆ ಹಾಸ್ಯದ ಜೊತೆಗೆ ಸಾಮಾಜಿಕ ಕಳಕಳಿ ಮತ್ತು ವಿದ್ಯಾರ್ಥಿಗಳ ಅಭಿವೃದ್ಧಿ, ಇದ್ರ ಬಗ್ಗೆನೂ ಸಾಕಷ್ಟು ಇತ್ತು. ಅದನ್ನು ತಿಳಿಸೋದಾದರೆ. ಸರ್, ಅವರು ಮೈಸೂರಿಗೆ ಬಂದು ಇಳಿದಾಗ ಕೇರಳದಿಂದ ಅವರೊಬ್ಬರೇ ಬರಲಿಲ್ಲ. ಹೆಂಡತಿ, ಅವರ ತಾಯಿ, ಅವರ ಅತ್ತೆ, ಈ 4 ಜನ ಕೇರಳಗೆ ಸಂಪೂರ್ಣವಾಗಿ ಗುಡ್ ಬೈ ಅಂತಾನೆ ಹೇಳಿಬಿಟ್ಟು ಮೈಸೂರಿಗೆ ಬಂದು ಇಳಿದಾಗ. ಯಾಕೆ ಗುಡ್ ಬೈ ಹೇಳಿದ್ರು ಅಂತೇನಾದರೂ? ಅವರು ಅಲ್ಲೂ ಕೂಡ ಒಂದು ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ರು. ಇದ್ರ ಜೊತೆಗೆ ಅವರು ಲಾ ಓದಿ ಲಾಯರ್ ಆಗಬೇಕು ಅಂತ BL ಕೂಡ ಅಲ್ಲಿ ಪರೀಕ್ಷೆ ತಗೊಂಡು ಪಾಸಾಗಿದ್ರು. ಚರಿತ್ರೆಯಲ್ಲಿ ಅವರಿಗೆ ಅಪಾರವಾದ ಒಂದು ಇಂಟ್ರೆಸ್ಟ್ ಇತ್ತು. ಅಷ್ಟಾಗಿ ಉಪಯೋಗ ಅಲ್ಲಿ ಕೇರಳದಲ್ಲಿ ಶಾಲೆಯಲ್ಲಿ ಆಗಲಿಲ್ಲ ಅಂತನೋ ಯಾವುದೋ ಒಂದು ವೈಯಕ್ತಿಕ ಕಾರಣದಿಂದ ಅವರು ಮೈಸೂರಿಗೆ ಹೊರಟೋಗೋಣ ಅಂತ ಹೇಳಿ ಅವ್ರ ಪುಸ್ತಕದಲ್ಲಿ ಅವರೇ ಬರ್ಕೊಂಡಿದ್ದಾರೆ. ಗಂಧದ ನಾಡಿಗೆ ಬಂದ್ಬಿಡ್ಬೇಕು ಅಂತ ಹೇಳಿ ಬುತ್ತಿ ಕಟ್ಕೊಂಡು ಬಂದು ಸೆಟ್ಲ್ ಆದರು. ಆವಾಗ ಅವ್ರಿಗೆ ಇನ್ನೂ 21 ವರ್ಷ. ಬನ್ಮಯ ಶಾಲೆಯಲ್ಲಿ ಅವರು ಫಸ್ಟ್ ಟೀಚರಾಗಿ ಸೇರಿದಾಗ. ಆದರೆ ಕನ್ನಡ ಬರ್ತಿರ್ಲಿಲ್ಲ. ಆಮೇಲೆ ಒಂದು 6-7 ವರ್ಷದಲ್ಲಿ ಅವರಿಗೆ ಯುವರಾಜ ಕಾಲೇಜಿನಲ್ಲಿ ಅವರಿಗೆ ಹಿಸ್ಟ್ರಿ ಮತ್ತು ಇಂಗ್ಲೀಷ್ ಭಾಷೆಯನ್ನು ಬೋಧಕರಾಗಿ ಅವ್ರನ್ನ ಅಲ್ಲಿ ನೇಮಕ ಮಾಡ್ತಾರೆ. ಆವಾಗ ಅವರಿಗೆ 26-27 ಏನೋ.
ಆ 21ರಿಂದ 27 ಆ ಒಂದು ಸಣ್ಣ 5-6 ವರ್ಷಗಳಲ್ಲಿ ಅವರು ಕನ್ನಡವನ್ನು ಚೆನ್ನಾಗಿ ಕಲ್ತ್ಬಿಟ್ಟಿರ್ತಾರೆ. ಒಂದು ಕಾರಣ ಏನು ಅಂದರೆ ಅವರು ಯಾವಾಗಲೂ ಒಬ್ಬ ಸಾಮಾಜಿಕ ವ್ಯಕ್ತಿ, ಎಲ್ಲರನ್ನೂ ಮಾತಾಡಿಸೋದು, ಎಲ್ರಿಗೂ ಜೊತೆ ಬೆರೆಯೋದು, ಆ ಒಂದು ಅವರ ಗುಣಕ್ಕೆ ಭಾಷೆ ತುಂಬ ಬೇಕಾಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಕನ್ನಡ ಚೆನ್ನಾಗಿ ಕಲ್ತರು. ಆದರೂ ಅವರು ತಮ್ಮ ಬರವಣಿಗೆಯ ಕನ್ನಡಕ್ಕೆ ತುಂಬ ಪುಷ್ಟಿ ಕೊಟ್ಟವರು ಯಾರು ಅಂತ ನೆನೆಸ್ಕೊಳ್ಳೋದಾದರೆ ವೆಂಕಣ್ಣನವ್ರನ್ನ, ಟಿ ಎಸ್ ವೆಂಕಣ್ಣನವರು. ಅವರು ಆವಾಗ ಮಹಾರಾಜ ಕಾಲೇಜ್ ಇರಬೇಕು, ಅದರ ಕನ್ನಡ ಡಿಪಾರ್ಟ್ಮೆಂಟಿನ HOD ಆಗಿದ್ರಂತೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಟೀಚಿಂಗ್ನಲ್ಲಿ ಕನ್ನಡ ಕಂಪ್ಲೀಟಾಗಿ ಕಲಿತೆ ಅಂತ ಹೇಳಿ ಅವರೇ ಅವರ ಆತ್ಮಚರಿತ್ರೆ ಬರ್ಕೊಂಡಿದ್ದಾರೆ. ಕಸ್ತೂರಿ ಅವರ ಮೊದಲನೇ ಮಗ ಸೆಂಟ್ರಲ್ ಕಾಲೇಜ್ ಬೆಂಗಳೂರಿನಲ್ಲಿ, ಅಲ್ಲಿ ಅವರು BSc ಮಾಡ್ತಿದ್ರಂತೆ ಸುಮಾರು 1942 ಆ ಇಸ್ವಿನಲ್ಲಿ. ಅಲ್ಲಿ ಕಾಲೇಜಿನ ಡಾಕ್ಟರ್ ಆಗಿ ಡಾಕ್ಟರ್ ಶಿವರಾಮ್ ಅವರು ನೇಮಕ ಆಗಿದ್ರು. ಅವ್ರದ್ದು ಅಲ್ಲೇ ಒಂದು ಸಣ್ಣ ಡಿಸ್ಪೆನ್ಸರಿ ಇತ್ತು ಮೆಜೆಸ್ಟಿಕ್ ಸರ್ಕಲಲ್ಲಿ. ಸೊ ಅವರು ಬಂದು ವಿದ್ಯಾರ್ಥಿಗಳನ್ನೆಲ್ಲ ನೋಡ್ಕೋತಾ ಅವ್ರಿಗೆ ಶುಶ್ರೂಷೆ ಎಲ್ಲ ಮಾಡಬೇಕಾದ್ರೆ ಅವರಲ್ಲಿದ್ದ ಹಾಸ್ಯವನ್ನು ಕಸ್ತೂರಿ ಅವ್ರ ಮಗ ನಾರಾಯಣ ಮೂರ್ತಿ ಅಂತ, ಅವರು ಅದನ್ನು ನೋಡ್ಬಿಟ್ಟು, ಸರ್ ನಮ್ಮ ತಂದೆಯವರು ನಿಮ್ಮ ಥರನೇ ತುಂಬ ಹಾಸ್ಯ ಮಾತಾಡ್ತಾರೆ ಅಂತ ಹೇಳಿದ್ರಂತೆ. ಅಷ್ಟು ಸಾಕಾಯ್ತು ಅವ್ರಿಗೆ. ಅಷ್ಟೇ ಸಾಕಾಯಿತು. ಅವರೇ ಹೇಳ್ಕೊಂಡಿರೋ ಹಾಗೆ ಅದರ ನೆಕ್ಸ್ಟು ಭಾನುವಾರನೇ ಕಾರ್ ಹಾಕ್ಕೊಂಡು ಮೈಸೂರಿಗೆ ಬಂದು ಇವರಿಬ್ಬರು ಚರ್ಚೆ ಮಾಡಿ ಏನಾದರೂ ಮಾಡಬೇಕು ಹಾಸ್ಯಕ್ಕೆ ಅಂತ ಹೇಳಿ ಕೊರವಂಜಿನ ಮಾರ್ಚ್ 1942 ಯುಗಾದಿ ಹಬ್ಬದೊಂದು ಪ್ರಥಮ ಸಂಚಿಕೆಯನ್ನು ತಂದೇ ಬಿಟ್ರು. ಅಲ್ಲಿಂದ ಅದು 25 ವರ್ಷ ಕೊರವಂಜಿಯಾಗಿ ಬಾಳಿ ಎಲ್ಲರನ್ನೂ ನಗಿಸಿದೆ. ಈಗ ಅದು ಅಪರಂಜಿಯಾಗಿ ಮತ್ತೆ ಪುನರಾವತಾರ ಮಾಡಿದೆ. ಈಗ ತಾವು ಸ್ಮರಣೋತ್ಸವವನ್ನು ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮದ ವಿಚಾರವಾಗಿ ಏನೇನಿರುತ್ತೆ, ಎಲ್ಲಿ ನಡೆಯುತ್ತೆ, ಏನು ವಿಶೇಷಗಳಿದೆ, ಜನ ಯಾಕೆ ಬರಬೇಕು ಇಲ್ಲಿಗೆ, ಅದರ ಬಗ್ಗೆ ಒಂದಷ್ಟು ಹೇಳೋದಾದರೆ. ಸರ್, ಸಣ್ಣ ಬಾಲ್ಯದ ಬಾನುಲಿ ಕೇಂದ್ರಕ್ಕೆ ಆಕಾಶವಾಣಿ ಅಂತ ಹೆಸರು ಮೂಲಪುರುಷರು ಅದಕ್ಕೊಂದು ಅಸ್ತಿತ್ವ ಕೊಟ್ಟು ಇವತ್ತು ಅದು ಭಾರತದ ಎಲ್ಲ ಬಾನುಲಿ ಕೇಂದ್ರಗಳಿಗೂ ಆ ಹೆಸರು ಬಂದಿರೋದಕ್ಕೆ ನಾವು ಅವರನ್ನು ಸ್ಮರಿಸ್ಕೋಬೇಕು. ಆ ಒಂದು ಸ್ಮರಣಕ ಕೆಲಸಕ್ಕೆ ಆಕಾಶವಾಣಿಯವರು ತಾತ ಅವರನ್ನು ಗುರುತಿಸಿ ಮೊನ್ನೆ 90ರ ಸಂಭ್ರಮದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮನೂ ಮಾಡಿದರು. ಈ ಸ್ಮರಣೋತ್ಸವಕ್ಕೂ ಅದೇ ಸ್ಫೂರ್ತಿಯಾಗಿದೆ. ಸೊ ಕಸ್ತೂರಿಯವರ ಬದುಕನ್ನು ನೆನಪಿಸ್ಕೊಂಡು ಅದನ್ನು ಸ್ವಲ್ಪ ಅವರ ಬಗ್ಗೆ ಒಂದಿಷ್ಟು ಒಳ್ಳೆಯ ಒಂದು ಭಾವನೆಗಳು ಮತ್ತೆ ಜನರಲ್ಲಿ ಮೂಡಲಿ ಅನ್ನೋ ಹಾಗೆ, ಅವರ ಬರವಣಿಗೆಗಳ ಬಗ್ಗೆ ಒಂದು ತಿಳುವಳಿಕೆ ಬರಲಿ ಅನ್ನೋ ಹಾಗೆ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಕಾಶವಾಣಿ ಮೈಸೂರು ಜೊತೆ ಮಾತಾಡಿದಾಗ ನಾಳೆ 14ನೇ ತಾರೀಕು, ಆಗಸ್ಟ್ 14ನೇ ತಾರೀಕು ಅವರ ಪುಣ್ಯತಿಥಿ ದಿನ ಅಂತಲೇ ಹೇಳಬೇಕು, ಆವತ್ತು ಮಾಡೋಣ ಅಂತ ಆಯಿತು. ಇದೊಂದು ರೀತಿಯಲ್ಲಿ ಒಂದು ಸಣ್ಣದೇ ಆದರೂ ಕೂಡ ಅದರ ಒಂದು ಕಂಟೆಂಟ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಆದಷ್ಟು ಚೆನ್ನಾಗಿ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿ ಕಸ್ತೂರಿಯವರ ಬದುಕಿನ ಅನೇಕ ಆಯಾಮಗಳನ್ನು ಹೊರತರುವುದರಲ್ಲಿ ಯಾರ್ಯಾರು ಯಾವ್ಯಾವ ಒಂದು ಮಾಹಿತಿ ಕೊಡ್ಬೋದು, ಇನ್ಫಾರ್ಮೇಷನ್ ಕೊಡ್ಬೋದು, ಸ್ಪೀಚ್ ಕೊಡ್ಬೋದು ಅಂತ ಹೇಳಿ ಒಂದು ಪಟ್ಟಿ ಸಿದ್ಧ ಮಾಡಿ ಅವರೆಲ್ಲರೂ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಮುಖ್ಯವಾಗಿ ಸುತ್ತೂರು ಶ್ರೀಗಳ ಆಶೀರ್ವಾದ ಇದ್ದು ಅವರ ಒಂದು ಪ್ರೋತ್ಸಾಹದಿಂದ, ಅವರ ಒಂದು ಮಾರ್ಗದರ್ಶನದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಮಾತಾಡ್ತಿದ್ದಾರೆ, ಏನು ವಿಚಾರಗಳ ಬಗ್ಗೆ ಮಾತಾಡ್ತಿದ್ದಾರೆ, ಅದರ ವೈಶಿಷ್ಟ್ಯಗಳ ಬಗ್ಗೆ ಹೇಳೋದಾದ್ರೆ? ಯಾರ್ಯಾರು ಬರ್ತಿದ್ದಾರೆ ಅನ್ನೋದು ಒಂದು ದೊಡ್ಡ ಒಂದು ಸಂಗತಿನೇ. ಅದ್ರ ಜೊತೆಗೆ ಅವರವರೇ ಕೊಟ್ಟಿರುವ ಅವರ ಭಾಷಣದ ಶೀರ್ಷಿಕೆಗಳು ಕೂಡ ಅಷ್ಟೇ ತುಂಬ ಕುತೂಹಲಕಾರಿಯಾಗಿರುತ್ತೆ. ಈಗ ರಾಶಿಯವರ ಮಗ ಎಂ ಶಿವಕುಮಾರ್ ಅವರು ಇವಾಗ ಅಪರಂಜಿ ಮ್ಯಾಗಝೀನ್ ಅನ್ನು ಅವರೇ ಕಂಟಿನ್ಯೂ ಮಾಡಿ ನಡೆಸ್ತಾ ಇದ್ದಾರೆ. ಅದಕ್ಕೊಂದು 40 ವರ್ಷ ತುಂಬ್ತಾ ಇದೆ. ಅವರು ಕೊರವಂಜಿ ಪರಂಪರೆ ಅಂತ ಅವರು ಪ್ರತ್ಯಕ್ಷವಾಗಿ ಕಂಡ ತಾತ ಅವರ ಮತ್ತು ಅವರ ತಂದೆಯವರ ಒಂದು ಒಡನಾಟ ಯಾವ ರೀತಿ ಶುರುವಾಯಿತು ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ಬರ್ತಾ ಇದ್ದಾರೆ. ಅವರು ಎನ್ ರಾಮಾನುಜ ಅವರು ಮೈಸೂರಿನವರೇ, ಕೊಳ್ಳೇಗಾಲದವರು, ಎಲ್ರಿಗೂ ಗೊತ್ತಿರೋರು. ಅವರು ಕೊರವಂಜಿಯಲ್ಲಿ ಬರಗಾರರಾಗಿದ್ದದ್ದು ಮಾತ್ರ ಅಲ್ಲ, ಕೊರವಂಜಿಯ ಇನಿಷಿಯಲ್ 25 ವರ್ಷಗಳ ಎಲ್ಲ ಪ್ರತಿಗಳ ಸ್ಕ್ಯಾನ್ ಮಾಡಿಸಿ ಅದನ್ನು ಒಂದು CD ಥರ ಮಾಡಿ ಪರ್ಮನೆಂಟ್ ಆಗಿ ಎಲ್ರಿಗೂ ಸಿಗುವ ಹಾಗೆ ಅವರೊಂದು ವ್ಯವಸ್ಥೆಯನ್ನು ಅವರು ಭಾರತೀಯ ವಿದ್ಯಾಭವನಲ್ಲಿ ಇದ್ದಾಗ ಮಾಡಿಸಿದ್ರು. ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ಚಿರಋಣಿಯಾಗಿರಬೇಕು. ಇದಾಗಿ ಈಗಾಗಲೇ 25 ವರ್ಷ ಆಯಿತು. ಆದ್ರೂ ಇವತ್ತು ಕೊರವಂಜಿ ಬಗ್ಗೆ ನಮ್ಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಆ ಒಂದು CD-ನಲ್ಲಿ ಸಿಗತ್ತೆ. ಇದೊಂದು ಅದ್ಭುತವಾದ ಕಾರ್ಯ. ಪ್ಲಸ್ ಅವರು ಆ ಕಾಲದಲ್ಲಿ ಯಾವ ರೀತಿ ಇತ್ತು ಸಾಹಿತ್ಯ ಕ್ಷೇತ್ರ ಕನ್ನಡದಲ್ಲಿ ಅಂತ ಹೇಳಿ ಆ ಕನಸಿನ ದಿನಗಳು ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಅವರು ಮಾತಾಡ್ತಾರೆ. ಅವತ್ತು ಆಕಾಶವಾಣಿ ಮೈಸೂರಿನ ನಿರ್ದೇಶಕರಾದ ಉಮೇಶ್ SS ಅವರು ಆಕಾಶವಾಣಿ ಮತ್ತು ಕಸ್ತೂರಿಯವರ ಏನು ಒಂದು ನಂಟಸ್ತನ ಇತ್ತು, ಹೇಗೆ ಒಬ್ರಿಗೊಬ್ಬರು ಸೇರಿಕೊಂಡು ಎಷ್ಟೊಳ್ಳೆ ಕೆಲಸಗಳಾಯಿತು, ಈ ಬಾನುಲಿ ಒಂದು ಕ್ಷೇತ್ರದಲ್ಲೇ ಯಾವ ರೀತಿಯಲ್ಲಿ ಒಂದು ಮಾದರಿಗಳನ್ನು ಸೃಷ್ಟಿ ಮಾಡಿಸಿದ್ರು, ಅದ್ರ ಬಗ್ಗೆ ವಿಷಯ ತಿಳಿಸ್ಕೊಡ್ತಾ ಇದ್ದಾರೆ.
ಮೈಸೂರಿನವರೇ ಆದ ಕೆ.ಸಿ. ಶಿವಪ್ಪ. ಕೆ.ಸಿ. ಶಿವಪ್ಪ ಅಂದ ಕೂಡಲೇ ಮುದ್ದುರಾಮ ಅಂತಾನೆ ಎಲ್ಲರಿಗೂ ಮನಸ್ಸಲ್ಲಿ ಬರೋದು. ಕೆ.ಸಿ. ಶಿವಪ್ಪನವರು ಮುದ್ದುರಾಮ ಕಂಡ ನಾಕ ಅಂತ ಅವ್ರದೇ ಒಂದು ವಿಶಿಷ್ಟ ರೀತಿಯಲ್ಲಿ ಅವರೇ ಹೇಳಬೇಕು. ಅವತ್ತು ಅದು ಕೇಳಿದಾಗಲೇ ನಮ್ಗೆ ಗೊತ್ತಾಗೋದು ಏನು ಹೇಳ್ತಾರೆ ಅಂತ. ಯಾಕಂದ್ರೆ ಅವ್ರದ್ದೆಲ್ಲವೂ ಒಂಥರ ಗೂಢವಾಗಿರುತ್ತೆ, ಅದರ ಅರ್ಥ ಮಾತ್ರ ತುಂಬ ಗಾಢವಾಗಿರುತ್ತೆ. ಬೇಲೂರು ರಾಮಮೂರ್ತಿ ಅವರು ಎಲ್ರಿಗೂ ಗೊತ್ತಿರೋರೆ. ಅವರು ಹಾಸ್ಯ ಮಾತ್ರ ಅಲ್ಲ, ಮಹಾನ್ ಆಧ್ಯಾತ್ಮ ಚಿಂತಕರು ಕೂಡ. ಅವರು ನಾಗಕಸ್ತೂರಿ ಅವರ ಬಗ್ಗೆ ಅಗಾಧವಾಗಿ ತಿಳ್ಕೊಂಡಿದ್ದಾರೆ. ಅವರ ಬರವಣಿಗೆ ಜೀವನ, ಅಧ್ಯಾಪಕ ಜೀವನ ಅಲ್ಲದೆ ಆಧ್ಯಾತ್ಮ ಜೀವನ, ಅದು ಮೂರನ್ನು ಕಂಬೈನ್ ಮಾಡಿ ವಿಶೇಷವಾದ ಒಂದು ಶೀರ್ಷಿಕೆ ಕೊಟ್ಟಿದ್ದಾರೆ, ಕಸ್ತೂರಿ 1 2 3. ಅದೊಂಥರ ಕುತೂಹಲವಾಗಿರುತ್ತೆ. ಎಲ್ಲರೂ ಬಂದು ಎಲ್ಲರೂ ಆಸ್ವಾದಿಸ್ಬೇಕು ಅದನ್ನು. ವೈ.ವಿ. ಗುಂಡೂರಾವ್ ಅವರು ಯಾರು ಗೊತ್ತಿಲ್ಲ. ಕನ್ನಡದ ಇವತ್ತಿನ ಹಾಸ್ಯ ಪ್ರಪಂಚದಲ್ಲಿ ಶುದ್ಧವಾದ ಹಾಸ್ಯಗಳನ್ನು ತಿಳಿಯಪಡಿಸಿ ಹೇಳಿಸಿ ನಗಿಸುವ ಅನೇಕರಲ್ಲಿ ವೈ.ವಿ. ಗುಂಡೂರಾವ್ ಅವರು ತುಂಬ 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 ಮುಖ್ಯವಾಗ್ತಾರೆ. ಅವರು ಕಸ್ತೂರಿ ಅನರ್ಥ ಅಣಕು ಅಂತ ಒಂದು ಶೀರ್ಷಿಕೆಯಲ್ಲಿ ಒಂದಿಷ್ಟು ಒಳ್ಳೆ ತಿಳುವಳಿಕೆ ಕೊಡ್ತಾರೆ. ಅವರು ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಮೈಸೂರಿನವರೇ, ಎಲ್ರಿಗೂ ಗೊತ್ತಿರೋದೆ. ಅವರನ್ನೇ ಹೋಗಿ ಕೇಳಿದಾಗ ತಾವು ಯಾವ ಶೀರ್ಷಿಕೆಯಲ್ಲಿ ಮಾತಾಡ್ತೀರಾ ಅಂದಾಗ ಥಟ್ ಅಂತ ಹೇಳಿದ್ರು, ಕಸ್ತೂರಿ ಮಾತ್ರೆ ಶೀರ್ಷಿಕೆಯಲ್ಲಿ ಅವರು ಮಾತಾಡ್ತಾರೆ. ಸುತ್ತು ಶ್ರೀಗಳು ಆಶೀರ್ವಚನ ಇರುತ್ತೆ. ಅದಲ್ಲದೆ ಅವರ ಹಸ್ತದಿಂದ 2 ಪುಸ್ತಕಗಳ ಲೋಕಾರ್ಪಣೆ ಕೂಡ ಅವತ್ತಾಗತ್ತೆ. ಒಂದು ಪುಸ್ತಕ ನಾ ಕಸ್ತೂರಿ ಬದುಕು ಬರಹ ಜೀವನ ಮತ್ತು ಬರಹಗಳ ಬಗ್ಗೆ ಒಂದು ಸಂಶೋಧಿತ ಗ್ರಂಥ. ಡಾಕ್ಟರ್ ಹೇಮಂತ್ ಕುಮಾರ್ ಎಸ್ ಅಂತ ಅವರು ಜೈನ್ ಕಾಲೇಜಲ್ಲಿ ಮುಂಚೆ ಪ್ರಾಧ್ಯಾಪಕರಾಗಿದ್ದರು. ಇವಾಗ ಮುದ್ದೇನಹಳ್ಳಿನಲ್ಲಿ ಸತಸಾಯಿ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಎರಡನೇದು ಕೊರವಂಜಿ ಕಸ್ತೂರಿ ಸಮಗ್ರ ಅಂತ. ಕೊರವಂಜಿನಲ್ಲಿ ನಾ ಕಸ್ತೂರಿ ಅವರು ಸುಮಾರು ಒಂದು 600-700 ಬರಹಗಳನ್ನು ಬರೆದಿದ್ದಾರೆ. ಅದನ್ನೆಲ್ಲವನ್ನು ಹೆಕ್ಕಿ ಒಂದು ಸಮಗ್ರ ಮಾಡೋಣ ಅಂತ ನಾವು ಹೊರಟಾಗ ಸುಮಾರು ಒಂದು 2000 ಪುಟದ ಹತ್ರ ಬರ್ಬೋದು ಅನ್ನಿಸ್ತು. ಹಾಗಾಗಿ ಇದನ್ನು ವಾಲ್ಯೂಮ್ 1 ಅಂತ, ಸಂಪುಟ 1 ಅಂತ 42ನೇ ಇಸ್ವಿ ಮತ್ತು 43ನೇ ಇಸ್ವಿ ಅಷ್ಟು ಬರಹಗಳನ್ನು ಮಾತ್ರ ಒಂದು ಪುಸ್ತಕ ಆವತ್ತು ಬರುತ್ತೆ. ಅದೇ ಒಂದು 300 ಪುಟ ಬರ್ತಾ ಇದೆ. ಸೊ ಈ ರೀತಿ ಇವೆರಡೂ ಪುಸ್ತಕಗಳು ಪೂಜ್ಯರಿಂದ ಅವತ್ತು ಲೋಕಾರ್ಪಣೆ. ಆಮೇಲೆ ಇಲ್ಲೊಂದು ಆಕರ್ಷಣೆನೂ ಇದೆ ಅಂತ ಕೇಳ್ಪಟ್ಟೆ ನಾನು ಈ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಮೈಸೂರಿನವರು ಒಂದು ಸಲಹೆ ಕೊಟ್ಟರು. ತಾತ ಅವರ ಅನೇಕ ಕವನಗಳಾಗಿದೆ. ಕವನಗಳಿಗೆ ಬಂದಾಗ ಅದನ್ನು ಓದೋದಕ್ಕಿಂತ ಕೇಳೋದು ತುಂಬಾ ಸ್ವಾರಸ್ಯ. ನಿತಿನ್ ರಾಜಾರಾಮ್ ಶಾಸ್ತ್ರಿಗಳ ಹತ್ರ ಅದನ್ನೆಲ್ಲವನ್ನು ಹಾಡಿಸೋಣ ಅವತ್ತು ಅಂತ ಅವರು ಕಾರ್ಯಕ್ರಮ ಶುರುವಾಗೋ ಮುಂಚೆನೆ ಒಂದು ಅರ್ಧ ಗಂಟೆ ಅಣಕು ಮಿಣುಕುಗಳ ಸುಮಾರು ಒಂದು 6-7 ಹಾಡುಗಳನ್ನ ಅವರದೇ ಸೊಗಸಾದ ಶೈಲಿಯಲ್ಲಿ ಮಧ್ಯ ಮಧ್ಯ ಎಲ್ಲರೂ ನಗೋದಕ್ಕೂ ಟೈಮ್ ಕೊಡೋ ಹಾಗೆ ಗ್ಯಾಪ್ಗಳು ಕೊಟ್ಟು ಹಾಡಲಿದ್ದಾರೆ. ಇನ್ನೂ ಒಂದು ವಿಶೇಷ ಅಂತ ಕೇಳಿದೀವಿ, ನೀವು ಅಲ್ಲಿ ಬರೋ ಪ್ರೇಕ್ಷಕರಿಗೂ ಒಂದು ಆಕರ್ಷಣೆಯನ್ನ ಇಟ್ಟಿದ್ದೀವಿ ಅಂತ ಹೇಳಿ. ಆವತ್ತು ಈ 2 ಪುಸ್ತಕಗಳ ಲೋಕಾರ್ಪಣೆ ವಿಶೇಷ ಪ್ರತಿ ಅಂತ ಹೇಳಿ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು 100-200 ಪ್ರಮಾಣದಲ್ಲಿ ಆವತ್ತು ಸಭೆಯಲ್ಲಿ ಆಚೆ ಕಡೆ ಮಾರಾಟಕ್ಕೆ ಅಂತಾನೆ ಇಟ್ಟಿರ್ತೀವಿ. ತುಂಬಾ ಕಡಿಮೆ ದರದಲ್ಲಿ ಹೇಳಬೇಕು ಅಂದ್ರೆ ಪ್ರಿಂಟಿಂಗ್ ದರಕ್ಕಿಂತನೂ ಕಡಿಮೆ ದರದಲ್ಲಿ ಆದಷ್ಟು ಜನಕ್ಕೆ ಆವತ್ತು ಬಂದವರಿಗೆಲ್ಲ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಏನು ಹೇಳ್ತೀವಲ್ಲ ಆ ರೀತಿ ಒಂದು ತಾಂಬೂಲ ತರ ಕೊಡಬೇಕು, ಕಡಿಮೆ ಬೆಲೆಯಲ್ಲಿ ಕೊಡಬೇಕು ಅಂತ. ಅದ್ರ ಮಧ್ಯೆ ಇನ್ನೊಂದು ಯೋಚನೆ ಬಂತು. ಬಂದವರೆಲ್ಲರ ಒಂದು ಅವರ ಹೆಸರು ಮತ್ತೆ ಒಂದು ಟೆಲಿಫೋನ್ ನಂಬರ್ ನಮಗೆ ಸಿಕ್ಕಿದ್ರೆ ಆ ರಿಜಿಸ್ಟ್ರೇಷನ್ ಮಾಡಿದ ಎಲ್ಲ ಇನ್ಫಾರ್ಮೇಶನ್ ಇಟ್ಕೊಂಡು ಕಾರ್ಯಕ್ರಮ ಕೊನೆಯಲ್ಲಿ ಅದರಿಂದ 5 ತೆಗೆದು ಆ 5 ಭಾಗ ಆಗಿದ್ದ ಜನಗಳಿಗೆ ಒಂದೊಂದು ಪ್ರತಿಯನ್ನ ಫ್ರೀಯಾಗಿ ಕೊಡಬೇಕು. ಸಾಧ್ಯವಾದರೆ ಸ್ಟೇಜಲ್ಲಿ ಬಂದ ಗಣ್ಯ ವ್ಯಕ್ತಿಗಳ ಯಾರಾದರೂ ಒಬ್ಬರ ಒಂದು ಹಸ್ತಾಕ್ಷರವನ್ನು ಅದರಲ್ಲಿ ತೆಗೆಸ್ಕೋಬಹುದು ಅಂತ ಒಂದು ಐಡಿಯಾ ಇದೆ. ಸೊ ಇದೊಂಥರ ಕಲ್ಪನೆ. ಇದಿಷ್ಟು ಆಗಸ್ಟ್ 14ರಂದು ನಾ ಕಸ್ತೂರಿ ಅವರ ಸ್ಮರಣೋತ್ಸವದ ಸಂದರ್ಭದಲ್ಲಿ ಆಗುವಂತಹದ್ದು. ಕಾರ್ಯಕ್ರಮ ಬೆಳಗ್ಗೆ 9 ಶುರು ಮಾಡಿ 1 ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನದ ವೇಳೆಗೆ ಅದನ್ನು ಮುಕ್ತಾಯ. ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಸ್ಥಳ ಮೈಸೂರಿನಲ್ಲಿ ತುಂಬಾ ಎಲ್ಲರಿಗೂ ಅನುಕೂಲವಾಗಿ ಬರುವಂತ ಒಂದು ಅನುಕೂಲವಾದ ಜಾಗ ಅಂತಂದ್ರೆ ಸರಸ್ವತಿಪುರಂನಲ್ಲಿ JSS ಮಹಿಳಾ ಕಾಲೇಜಿನಲ್ಲಿ ನವಜ್ಯೋತಿ ಸಭಾಂಗಣ ಅಂತ 2ನೇ ಮಾಡಿನಲ್ಲಿದೆ. ಹತ್ರನೂ ಇದೆ, ಟ್ರಾನ್ಸ್ಪೋರ್ಟೇಷನ್ಗೂ ಈಸಿ ಆಗುತ್ತೆ. ಆಗಸ್ಟ್ 14 ಬೆಳಿಗ್ಗೆ 9:30 JSS ಮಹಿಳಾ ಕಾಲೇಜು, ಸರಸ್ವತಿಪುರ, ನವಜ್ಯೋತಿ ಸಭಾಂಗಣ. ಕೇಳಿದ್ರೆ BS ರಾಜಾರಾಮ್ ಅವರು ಇಲ್ಲಿವರೆಗೆ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಆಕಾಶವಾಣಿ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತಹ ನಾ ಕಸ್ತೂರಿ ಅವರ ಸ್ಮರಣೋತ್ಸವದ ಬಗ್ಗೆ, ಕಾರ್ಯಕ್ರಮದ ವಿಶೇಷಗಳ ಬಗ್ಗೆ, ಆಕರ್ಷಣೆಗಳ ಬಗ್ಗೆ, ಮತ್ತೆ ಯಾಕೆ ನಾವು ಇಲ್ಲಿಗೆ ಬರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದಾರೆ. ಮಾಹಿತಿಯನ್ನು ನೀಡೋದಕ್ಕೆ ರಾಜಾರಾಮ್ ಅವರೇ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ನಾಳೆ ಮೈಸೂರಿನಲ್ಲಿ ಆಯೋಜಿತವಾಗಿರುವ ನಾ ಕಸ್ತೂರಿ ಸಂಸ್ಮರಣೋತ್ಸವ ಕುರಿತು ಪೂರ್ವಭಾವಿಯಾಗಿ ನಾ ಕಸ್ತೂರಿಯವರ ಮೊಮ್ಮಗ ಹಾಗೂ
ನಾ ಕಸ್ತೂರಿ ಹಾಸ್ಯ ರಸಿಕ ವೃಂದದ ಬಿಎಸ್ ರಾಜಾರಾಮ್ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದವರು ಟಿವಿ ವಿದ್ಯಾಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.